ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಇವತ್ತು ಒಂದು ಚರಂಡಿ ಕಾಮಗಾರಿ ನಡೀತಾ ಇದೆ. ಸೊ ಇಲ್ಲಿ ಚರಂಡಿ ಕಾಮಗಾರಿಯ ಒಂದಷ್ಟು ವಿಶೇಷತೆ ತಿಳಿಸ್ತೀನಿ. ನಿಜಕ್ಕೂ ಒಂದು ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ನೋಡಿ, ತಾವು ವೀಕ್ಷಣೆ ಮಾಡಬಹುದು. ನೋಡಿ, ಈ ಚರಂಡಿ ಏನಿದೆ ಎಲ್ಲಿಂದ ಎಲ್ಲಿ ತನಕ ಹೆಂಡಾಗಿದೆ ಅಲ್ಲಿ ತನಕನೂ ಇಲ್ಲಿ ಸ್ಲ್ಯಾಬ್ ಹಾಕೊಂಡು ಬರ್ತಾ ಇದ್ದಾರೆ. ಸೊ ಇದರ ಪ್ರಯೋಜನ ಯಾವ ರೀತಿ ಇದೆ ಅಂದರೆ, ಇಲ್ಲಿ ಯಾವುದೇ ಥರದ ಅನೈರ್ಮಲ್ಯ ಆಗಲ್ಲ. ಅದು ಬಹುಮುಖ್ಯವಾಗಿ ನೋಡಿ, ಇವರು ಅಣ್ಣಾಮಲೈ ಏನ್ಬಿಟ್ಟು ಸೊ ಈ ಒಂದು ಕಾಂಕ್ರೀಟ್ದಾರರು ಸೊ ಇಲ್ಲಿ ಕೆಲಸ ಕಾಮಗಾರಿಯನ್ನು ಮಾಡಿಸ್ತಾ ಇದ್ದಾರೆ. ಭಾಳ ಒಂದು ಅಲ್ಟಿಮೇಟ್ ಆದಂತಹ ಒಂದು ಕೆಲಸಗಳನ್ನು ಮಾಡಿಸ್ಕೊಂಬರ್ತಾ ಇದ್ದಾರೆ. ಅಣ್ಣಾರ ಒಂದು ಕ್ಲಿಪ್ ತಗೊಂಡೇ ಏನು ಅನ್ಕೋಬೇಡಿ. ನೋಡಿ, ಚರಂಡಿ ಕಾಮಗಾರಿನ ಈ ಹಿಂದೆ ಒಂದು ಸಿ ರಸ್ತೆ ಮಾಡಿಬಿಟ್ಟು ಮನೆ ಮುಂದೆ ಒಂದು ಸ್ಲ್ಯಾಬ್ ಹಾಕಿ ಬಿಟ್ಬಿಡ್ತಿರು. ಸೊ ಅದೇನಾಗ್ತಿತ್ತು ಅಂದರೆ, ಅಲ್ಲಿ ಒಂದಷ್ಟು ಜನ ರೀಸಸ್ ಮಾಡೋದು, ಇಲ್ಲ ಏನೋ ಮಲಮೂತ್ರ ವಿಸರ್ಜನೆ, ಮತ್ತು ಏನಪ್ಪ ಅಂದ್ರೆ ಅಲ್ಲಿಗೆ ಒಂದಷ್ಟು ಪ್ಲಾಸ್ಟಿಕ್ಕು ಅನ್ನ ತಂದು ಸುರಿಯೋದು, ಆಮೇಲೆ ಮುದ್ದೆಗಳು ತಂದು ಹಾಕ್ಬಿಡೋದು, ಸಾಂಬಾರು ತಂದು ಸುರಿಯೋದು, ಈ ರೀತಿ ಅವ್ಯವಸ್ಥೆಗಳನ್ನು ನಮ್ಮ ಹಳ್ಳಿ ಜನನೇ ಮಾಡ್ತಾ ಇದ್ರು. ಅದು ಸರ್ವಸಾಮಾನ್ಯ ಎಲ್ಲ ಹಳ್ಳಿಗಳಲ್ಲೂ ಸಹ ಕಂಡು ಬರ್ತಕ್ಕಂಥದ್ದು. ಸೊ ಇವತ್ತು ಇಲ್ಲಿ ನೋಡ್ರಿ, ಒಂದು ಉತ್ತಮವಾದ ರೀತಿಯಲ್ಲಿ ಈ ಒಂದು ಚರಂಡಿ ಕಾಮಗಾರಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ಚರಂಡಿ ಮಾಡಿ ತದನಂತರ ಸಂಪೂರ್ಣವಾಗಿ A to Z ಎಲ್ಲಿಂದ ಪ್ರಾರಂಭ ಆಗಿದೆ ಅಂತ್ಯದ ತನಕನೂ ಸಹ ಈ ರೀತಿ ಸ್ಲ್ಯಾಬನ್ನು ಹಾಕೊಂಬರ್ತಾ ಇದ್ದಾರೆ. ಈ ಸ್ಲ್ಯಾಬ್ ಹಾಕೋದ್ರಿಂದ ಏನಾಗುತ್ತೆ, ಯಾವುದೇ ಥರದ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳು ಅದರ ಒಳಗಡೆ ಸೇರೋದಿಲ್ಲ, ಅನೈರ್ಮಲ್ಯ ಆಗಲ್ಲ. ವಿಶೇಷವಾಗಿ ಹೇಳ್ಬೇಕಾದ್ರೆ ಅನೈರ್ಮಲ್ಯ ಆಗಲ್ಲ. ಜಸ್ಟ್ ಮನೆಯಿಂದ ನೀರು ಏನು ಬಿಡ್ತಾರೆ, ತೊಳೆದ ನೀರು, ಆ ನೀರು ಮಾತ್ರ ಬರ್ತದೆ. ಅದು ಹರ್ಕೊಂಡು ಸಲೀಸಾಗಿ ಹೋಗಿ ಸೇರೋ ಜಾಗಕ್ಕೆ ಸೇರ್ಕೊಳ್ತದೆ. ಸೊ ಅದನ್ನೆಲ್ಲ ಗಮನಿಸಿದಾಗ ನಾನು ಇದ್ಯಾಕೆ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟವ್ರಲ್ಲ ಕಬ್ಬಣ ಅಂತ ನಾನು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಆಮೇಲೆ ನಾನು ಕೇಳಿದೆ, ನಮ್ಮ ಇಲ್ಲಿ ಅಣ್ಣಾಮಲೈ ಏನಿದೆ ಕಾಂಕ್ರೀಟ್ದಾರು, ಅವ್ರನ್ನ ಕೇಳಿದೆ. ಅವ್ರು ಇತ್ಕೊಂಡು, ಇಲ್ಲ ಸರ್ ನಾವು ಫುಲ್ ಹಾಕ್ಬಿಡ್ತೀವಿ, ಯಾಕೆಂದರೆ ಅದು ಗಲೀಜಾಗಬಾರ್ದು ಮತ್ತು ಅದು ನೈರ್ಮಲ್ಯ ಆಗಬಾರ್ದು ಅಂದ್ಬಿಟ್ಟು ಅವರೊಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈಗಾಗಲೇ ಈ ಒಂದು ಚರಂಡಿ ಕಾಮಗಾರಿ ಒಂದು ಮೂವಿಂಗಲ್ಲಿದೆ. ಇದು ನಮ್ಮ ಕೌದಳ್ಳಿ ಗ್ರಾಮ. ಈ ಒಂದು ಉತ್ತಮವಾದ ಕಾಮಗಾರಿಗೆ ನಿಜಕ್ಕೂ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋಣ. ಆಮೇಲೆ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು, ಈ ಹಿಂದೆ ಸಿ ರಸ್ತೆ ಮತ್ತು ಇಲ್ಲಿ ಚರಂಡಿ ಕಾಮಗಾರಿ ನಡೆದಿದೆ. ಸೊ ಇಲ್ಲಿ ನೋಡ್ರಿ ಏನಾಗಿದೆ ಪರಿಸ್ಥಿತಿ ನೋಡ್ರಿ. ಈ ಒಂದು ಅವ್ಯವಸ್ಥೆ ನೋಡ್ರಿ. ಇಲ್ಲೆಲ್ಲ ನೋಡ್ರಿ ಹೆಂಗೆ ನಿಂತಿದೆ ಪ್ಲಾಸ್ಟಿಕ್ಗಳು. ಅಂದರೆ ಮೊದಲೆಲ್ಲ ಇದೇ ತರಹ ಮಾಡ್ತಿದ್ದು ಕಾಮಗಾರಿನ, ಅರ್ಥ ಆಯ್ತಾ, ಇದೇ ಥರ ಸಂಪೂರ್ಣವಾಗಿ ಮುಚ್ತಿರಲಿಲ್ಲ. ಸೊ ಇವಾಗ ಏನಾಗಿದೆ ಅಂದರೆ, ಸಂಪೂರ್ಣವಾಗಿ ನೋಡಿ ಅಲ್ಲೆಲ್ಲ ಗಿಡ ಎಲ್ಲ ಬೆಳ್ಕೊಂಡು ಅದು ಇದೆಲ್ಲ ತಡ್ಕೊಂಡು ಗಲೀಜಾಗಿ ನಿಂತ್ಕೊತದೆ. ಸೊ ಇವಾಗ ಸಂಪೂರ್ಣವಾಗಿ ಮುಚ್ತಾ ಇದ್ದಾರೆ. ಈ ಒಂದು ಉತ್ತಮವಾದ ಕಾರ್ಯ ಕೈಗೆತ್ಕೊಂಡಿರ್ತಕ್ಕಂಥ ಈ ಒಂದು ಏನೋ ಕಾಂಕ್ರೀಟ್ದಾರ ಇರ್ಬೋದು, ಮತ್ತು ಈ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಒಂದು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ. ಯಾಕೆಂದರೆ ಇಂಜಿನಿಯರ್ ನೋಡ್ರಿ ಏನು ಐಡಿಯಾ ಕೊಟ್ಟಿದ್ದಾರೆ. ನಿಜಕ್ಕೂ ಇಂಜಿನಿಯರ್ ಅವ್ರಿಗೆ ಶುಭಾಶಯಗಳನ್ನು ಸಲ್ಲಿಸ್ತೀವಿ ನಮ್ಮ ಗ್ರಾಮದ ಪರವಾಗಿ. ನಮ್ಮ ಕೌದಳ್ಳಿ ಗ್ರಾಮ ನಾಯಕರ ಬೀದಿ ಏನು ಈ ಒಂದು ನಾಯಕರ ಬೀದಿ ಕಡೆಯಿಂದ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸಲ್ಲಿಸ್ತೀನಿ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಬಹುದಿನದ ಕನಸು, ಎಷ್ಟೋ ವರ್ಷಗಳಿಂದ ನಮ್ಮ ಈ ಭಾಗ ಚರಂಡಿ ಕಾಮಗಾರಿ ಆಗಬೇಕು ಅಂದ್ಬಿಟ್ಟು ಪರದಾಡ್ತಿದ್ವು. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ಈ ಕ್ಷೇತ್ರದ ಶಾಸಕರು MR ಮಂಜುನಾಥ್ರವರು ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಇಂತಹ ಒಂದು ಉತ್ತಮವಾದ ಕಾಮಗಾರಿ ನಡೀತಾ ಇದೆ. ಸೊ ಎಲ್ರಿಗೂ, ಹಾಗೆ ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಏನು ಇಂತಹ ಒಂದು ಉತ್ತಮವಾದ ಕಾಮಗಾರಿಗೆ ಒಂದು ಸಹಕಾರಿಯಾಗಿರ್ತಾರೆ. ಸೊ ಎಲ್ಲರಿಗೂ ಸಹ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ. ಸೊ ಇದು ತುಂಬ ಅತ್ಯವಶ್ಯಕ. ಸೊ ಇವತ್ತು ಒಂದು ಶಿಸ್ತನ್ನು ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಉತ್ತಮವಾದ ಚರಂಡಿ ಕಾಮಗಾರಿ ನಡೀತಾ ಇದೆ. ಸೊ ನಿಮ್ಮ ಹಳ್ಳಿಗಳಲ್ಲಿ ಇದೇ ತರಹದ ಕಾಮಗಾರಿ ಯಶಸ್ವಿಯಾಗಿರೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಒಂದು ಮೆಚ್ಚುಗೆ ಇರಲಿ ಅಂತ, ಹಾಗೆ ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ.